ಇಲ್ಲಿ ಬಾ. ನಿನಗೆ ನಿನ್ನೆ ನಾನು ಟಿಕೆಟ್ ಇಶ್ಯೂ ಮಾಡೋ ಬಗ್ಗೆ ಸ್ವಲ್ಪ ಹೇಳಿಕೊಟ್ಟಿದ್ದೇನಲ್ಲ, ಗೊತ್ತುಂಟದು ನಿನ್ಗೆ? ನೋಡು ತೋಡು ಮಾರಿ ತೋರಿಸು ನೋಡುವ. ಇದು ಹೆಂಡತಿದ್ದು ಪರ್ಸು ಮಾರೆ, ಜಾಗ್ರತೆ. ಸಂಪಲ್ಗೆ ಕೊಡುದು ನಾನು, ಜಾಗ್ರತೆ. ಇಲ್ಲಿ ಟಿಕೆಟ್ ಉಂಟು, ಹೇಳಿ ಕೊಟ್ಟಾಗೆ ಮಾಡ್ಬೇಕು ನೀನು. ಮಾಡಿ ನೋಡುವ. ನೆಗಡ್ ಮಾಡುದು ಯಾರು? ಸಾಕು ಸಾಕು ಸಾಕು. ನೀನು ಬಾಲಟಿಗೆ ಇಲ್ಲದ್ರೆ ಯಾರ್ಯಾರ ಮೇಲಿಗೆ ಬೀಳ್ತಿ. ನೀನು 6 ವರ್ಷ ನನ್ನೊಟ್ಟಿಗೆ ನರಕ ಬರಬೇಕು. ಕಂಡಕ್ಟರ್ ಈ ಜನ್ಮದಲ್ಲಿ ಆಗುದಿಲ್ಲ. ಈಚೆ ಕೊಡು. ಹೇಳೋದೊಂದು ಮಾಡೋದು ಇನ್ನೊಂದು. ಹೋಗು, ನಿನ್ನ ಆಸನವನ್ನು ಸ್ವೀಕರಿಸಿ ಹೋಗು. ಹೀಗೆ ಹಳುಗಾಡಿ ಹಳುಗಾಡಿ ಬೋನಟ್ನ ಮೇಲೆ ಬೀಳ್ತೀಯಲ್ಲ, ಯಾರ್ಯಾರ ಮೇಲಿಗೆ ಬೀಳ್ತೀಯವ? ಹಾಗೆ ಹೇಳಿದ ನಿಮ್ಗೆ ನಾನು. ಕರೆಕ್ಟ್ ಗಮನ ಬಿಟ್ಟು ಎಲ್ಲರೂ ಸಹ ಕೇಳಬೇಕು. ಸ್ಪೆಷಲ್ ಆಗಿ ನಿನಗೆ ಮಂಜುನಾಥ ನೆಂಬಬೇಕು. ನಿನ್ಗೆ ಈ ಪರ್ಸನ್ನು ಕಿದಕಲ್ನಡಿಯಲ್ಲಿಟ್ಟು ಟಿಕೆಟ್ ಅನ್ನು ದತ್ತಕೈಯಲ್ಲಿಟ್ಟು ಹೀಗೆ 3 ಫೀಟ್ ಅಗೆಲ ಇಟ್ಟು ಅಂದಾಜ ಆಯ್ತಾ, ಈ 120 ಡಿಗ್ರಿ ಕೋನದ ಪ್ರಕಾರ ಹೀಗೆ ನಿಲ್ಬೇಕು. ಸ್ಟೀಲ್ ಕಂಬದಲ್ಲಿ ಕಂಡಕ್ಟರ್ಗಾಗಿ ಮೀಸಲಿಟ್ಟ ಸ್ಟೀಲ್ ಕಂಬಕ್ಕೆ ಇಂಚ ಹೊರಗಿ ಅಥವಾ ಮಾಲಿ ಈ ಪರ್ಸನ್ನು ಎಡಭಾಗಕ್ಕೂ ಬಲಭಾಗಕ್ಕೂ ಹೀಗೆ ಕುಡುಪಬೇಕು. ಕುಡುಪುವಾಗ ತೂಗುಣ ಇದ್ದ ಬಾವಲಿ 1 ರೂಪಾಯಿ 4 ಎನ್ಮನೆ ಇದು ಬಲಬದಿಗೆ ಹೊಂದಬೇಕು. ಎಂಕಪ್ಪಣ್ಣ ನಾಣ್ಯದ 9ನೇ ನಿಯಮದ ಪ್ರಕಾರ 1 ರೂಪಾಯಿ ಬಾವಲಿಯನ್ನು ಬಲತಕಿಸೆಯಲ್ಲಿಯೂ 5 ರೂಪಾಯಿ ಬಾವಲಿಯನ್ನು ದತ್ತಕಿಸೆಯಲ್ಲಿಯೂ ಇಡತಕ್ಕದ್ದು. ದಯಬಂಡಾಗ ನಿಗ್ಲೆ ಕೊರಿಯರ ಸುಲಭ ಇರೋಸ್ಕರ ಮತ ಇಂಚ ಮತ ನಿಯಮ ವೆಂಕಪ್ಪಣ್ಣ ಕಂಡಕ್ಟರ್ ಆಪಾಗ ಬಂದದೇ ಅಂದಾಜೆ ಆಯ್ತು ನಿಮ್ಗೆ. ನಿಂಗೆ ಸ್ಪೆಷಲಿ ಆಗಿ ಇಲ್ವಾ ಹೇಗೆ ಮಾಡುವುದು ನೋಡ್ಬೇಕು ನಂಗೆ. ಸರಿ ಹಿಡ್ಕೋ ಟಿಕೆಟ್. ಇದು ಸಂಪುಲದು. ಎಂತದ ಮುಟ್ಟ ಮುಟ್ಟ ಕಾಮುಟ್ಟ 120 ಡಿಗ್ರಿ ಹೇಳಿದ್ದು, ನೀನು 360 ಡಿಗ್ರಿಗೆ ಹೋಗಿದ್ದಿ ಮಗ. ತಪ್ಪು. ಹಾಗೆ ಎಡಬದಿಗೆ ಕುಡುಪಬೇಕು ಮತ್ತು ಬಲಬದಿಗೆ ಕುಡುಪಬೇಕು. ಆಗ ತೂಕ ರಹಿತ ಬಾವಲಿಗಳು ಅವರವರ ಸ್ಥಾನದಲ್ಲಿ ನಿಲ್ಲುವುದು. ಟಿಕೆಟ್ ಯೂಸ್ ಮಾಡು. ಟಿಕೆಟ್ಸ್ ಟಿಕೆಟ್ಸ್ ಆಗ್ಲಿಲ್ಲ, ಟಿಕೆಟ್ಸ್ ಆಗ್ಲಿಲ್ಲ. ಅಲ್ಲಾಡ್ಬೇಕು. ಟಿಕೆಟ್ಸ್ಗೆ ಹೊರಗೆ ಅಲ್ಲಾಡ್ಬೇಕು, ಕಂಬಕ್ಕೆ ಅಲ್ಲಾಡ್ಬೇಕು. ನಾನು ಅಲ್ಲಾಡುದಿಲ್ಲ, ನಾನು ಅಲ್ಲಾಡುದಿಲ್ಲ. ನಾನು ಮಾಸ್ಟರ್, ನೀನು ಅಲ್ಲಾಡ್ಬೇಕು. ನೀನು ನಾನು ಅಲ್ಲಾಡುದಿಲ್ಲ. ಯಾಕೆ ಅಲ್ಲಾಡುದಿಲ್ಲ? ಬಸ್ ಸ್ಟಾಪ್ ನಲ್ಲಿ ಉಂಟು. ನನಗೆ ಗೊತ್ತಾಗ್ಲಿಲ್ಲ ಮಾರೆ. ಸರಿ.